ದೇವರಾಯನ ದುರ್ಗದ ರಸ್ತೆಯಲ್ಲಿ ಮರಕ್ಕೆ ಕಾರು ಡಿಕ್ಕಿ. ಡಿಕ್ಕಿ ರಭಸಕ್ಕೆ ಕಾರಿನೊಳಗೆ ಸಿಲುಕಿದ 4 ಪ್ರಯಾಣಿಕರು. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಪ್ರಯಾಣಿಕರ ರಕ್ಷಣೆ. ತುಮಕೂರಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ದೇವರಾಯನ ದುರ್ಗದ ರಸ್ತೆಯ ನಾಮದ ಚಿಲುಮೆ ಸಮೀಪ ನಿನ್ನೆ ಮಧ್ಯರಾತ್ರಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಮರಕ್ಕೆ ಕಾರು ಡಿಕ್ಕಿಯಾಗಿದ್ದು, ಡಿಕ್ಕಿಯ ರಭಸಕ್ಕೆ ಕಾರಿನಲ್ಲಿದ್ದ 4 ಪ್ರಯಾಣಿಕರು ಕಾರಿನೊಳಗೆ ಸಿಲುಕಿ ಪರದಾಡಿದ್ರು. ಕೂಡಲೇ ಈ ಬಗ್ಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಸಮಯ ಪ್ರಜ್ಞೆಯಿಂದ 4ರನ್ನು ರಕ್ಷಿಸಿದ್ದಾರೆ. ನಿನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನಾಮದ ಚಿಲುಮೆ ಬಳಿ ವೇಗವಾಗಿ ಬರುತ್ತಿದ್ದ ಕಾರು ಏಕಾಏಕಿ ನಿಯಂತ್ರಣ ಕಳೆದುಕೊಂಡಿತ್ತು. ಹೀಗಾಗಿ ರಸ್ತೆ ಬದಿಯ ಬೃಹತ್ ಮರವೊಂದಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು, ಚಾಲಕ ಸೇರಿದಂತೆ 4 ಕಾರಿನಲ್ಲಿ ಸಿಲುಕಿ ಪರದಾಡಿದ್ರು. ಇನ್ನು ಈ ಬಗ್ಗೆ ಸ್ಥಳೀಯರು ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದು, ಸಮಯವನ್ನ ವ್ಯರ್ಥ ಮಾಡದೆ ಸ್ಥಳಕ್ಕೆ ದೌಡಾಯಿಸಿದ್ರು. ಸ್ಥಳೀಯರ ನೆರವಿನಿಂದಾಗಿ ಕಾರಿನ ಡೋರ್ಗಳನ್ನು ಮುರಿದು 4ರನ್ನ ಸುರಕ್ಷಿತವಾಗಿ ರಕ್ಷಿಸಿದ್ದಾರೆ. ಅಲ್ಲದೆ ಕೂಡಲೇ 4ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಇತ್ತ ಕಾರು ಚಾಲಕನ ಕಾಲು ಮುರಿದಿದ್ದು, ಉಳಿದ 3ರಿಗೆ ಸಣ್ಣ ಗಾಯಗಳಾಗಿವೆ. ನಾವು ರಾತ್ರಿ ರೆಸ್ಕ್ಯೂ ಕಾಲ್ ಬಂದಿದೆ. ನಾನು ಫಸ್ಟ್ ನನ್ನ ಪರಿಚಯ ಹೇಳ್ತೀನಿ. ಅಹಮದ್ ಜಾನ್ ಅಂತ ಫೈರ್ ಸ್ಟೇಷನ್ ಆಫೀಸರ್ ತುಮಕೂರು. ಮತ್ತು ನಮಗೆ ಒಂದು 2:05ಕ್ಕೆ ಒಂದು ಕಾಲ್ ಬರುತ್ತೆ, ರಕ್ಷಣಾ ಕರೆ ಅಂಥೇಳಿ. ಒಂದು ಕಾರು ಒಂದು ಅಪಘಾತ ಆಗಿದೆ, ಮರಕ್ಕೆ ಒಂದು ಡ್ಯಾಶ್ ಆಗಿದೆ. ಇಲ್ಲಿ ನಾಮಚಿಲುಮೆ ಇದೆಯಲ್ಲ, ನಿಯರ್ ದೇವರಾಯ ದುರ್ಗ ರೋಡ್, ಅದು ರಸ್ತೆ, ಅದು ಫಾರೆಸ್ಟಲ್ಲಿ. ಆಮೇಲೆ ನಾವು ತಕ್ಷಣ ನಮ್ಮ ರಕ್ಷಣಾ ವಾಹನ ಮತ್ತು ಸಿಬ್ಬಂದಿಯವರ ಜೊತೆಯಲ್ಲಿ ತೆರಳಿ ಅವರು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಒಬ್ಬ ಡ್ರೈವರ್ ವಿಪರೀತ ಅವ್ರು ಸಿಗಾಕೊಂಡಿದ್ರು. ಇನ್ನು 3 ಜನರಿಗೆ ನಾನು ಕಾಮನ್ ಆಗಿ ಅವ್ರಿಗೆ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೇವೆ. ಮತ್ತು ಇದು ನಿಧಾನಗತಿಯಿಂದ ಸ್ವಲ್ಪ ಅವರು ತುಂಬ ಸಿಲುಕೊಂಡಿದ್ರು. ಆ ಡೋರು ಮಾಡಿ ನಾವು ತೆಗೆಯುವಷ್ಟೊತ್ತಿಗೆ 1 ಗಂಟೆ ಮೇಲೆ ಒಂದು 10, 20 ಸಮಯ ತಗೊಂಡು. ಮತ್ತು ಎಲ್ಲ ಹುಷಾರಾಗಿದ್ದಾರೆ, ಏನು ತೊಂದರೆ ಇಲ್ಲ. ಅಂದರೆ ಇಲ್ಲಿಂದ ನಾವು ಕಳಿಸ್ಕೊಟ್ಟಿದ್ದೀವಿ. ಅವರು ನಾರ್ಮಲ್ ಆಗಿದ್ರು, ಬಿಸಿ ಇದರಲ್ಲಿ ಇರ್ತಿದ್ರಲ್ಲ, ಅವ್ರು ನಾರ್ಮಲ್ ಆಗಿದ್ದಾರೆ. ಒಬ್ಬರಿಗೆ ಈ ಲಾಸ್ಟ್ ಡ್ರೈವರ್ ಇದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಕಾಲು ಇಂಜುರೀಸ್ ಆಗಿದೆ. ಮತ್ತು ನಮಗೆ ಅದೇ ಥರ ಅಲ್ಲಿ ಸಾರ್ವಜನಿಕರು ನಮಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರ ಸಹಕಾರ ಮತ್ತು ಟೋಯಿಂಗ್ ವೆಹಿಕಲ್ ಎಲ್ಲ ಕರೆಸಿದ್ರು ಪೊಲೀಸ್ನವರು. ಅದು ನಮಗೆ ಒಂದು ಸ್ವಲ್ಪ ಎಲ್ಲ ಯಶಸ್ವಿಯಾಗಿ ನಮ್ಮ ಕಾರ್ಯಾಚರಣೆ, ನಮ್ಮ ಸಿಬ್ಬಂದಿಯವರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಕ್ಷಣಾ ವಾಹನದಲ್ಲಿ ಸಾಕಷ್ಟು ಸಲಕರಣೆ ಸಹಾಯದಿಂದ ಅದು ನಮಗೆ ಯಶಸ್ವಿಗೊಳಿಸೋದಕ್ಕೆ ಯಶಸ್ವಿ ಆಯಿತು. ನಮಗೆ ಅಪಘಾತ ಕಾರಣ ಅಂತೇಳಿದ್ರೆ ಅದು ಏನೋ ಅವ್ರಿಗೆ ಬ್ರೇಕ್ ಹೊಡಿದ್ದಾರೆ, ಟರ್ನಿಂಗ್ ಅದು ಪಾಯಿಂಟ್, ಅದು ಅವ್ರಿಗೇನೋ ಡೌನ್ ಇತ್ತು, ಅದರಲ್ಲಿ ಏನೋ ಅವ್ರಿಗೆ ಕಂಟ್ರೋಲ್ ಆಗಿಲ್ಲ ಕಾಣಿಸುತ್ತೆ ಹೇಳ್ತಾ ಇದ್ದಾರೆ. ಸರಿಯಾಗಿ ಇದು ಮರಕ್ಕೆ ಗುದ್ದಿದ್ರು. ಮತ್ತು ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ನಮಗೆ ಸಾಕಷ್ಟು ಇನ್ನೊಂದು ಹೇಳೋದು ಬೇಕಂದರೆ, ಅವರು ಎಲ್ಲರೂ ಇದು ಸಾವಿಂದ ಉಳಿದಿದ್ದಾರೆ ಅಂತ ನಮಗೆ ಒಂದು ಒಳ್ಳೆ ಮಾಹಿತಿ ಇದೆ. ಇಷ್ಟೊಂದು ನಾನು ಹೇಳಬಲ್ಲೆ. ಸದ್ಯ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಚಿಕಿತ್ಸೆ ಮುಂದುವರೆದಿದೆ. ತನಿಖೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬರಲಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.